ಪಾಂಡವಪುರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ನಂಜನಗೂಡು ಮೈಸೂರನ್ನು ಕ್ರಮಿಸಿದರೆ ಸಿಗುತ್ತದೆ. ನಾವು ಅಲ್ಲಿಗೆ ಹೋದಾಗ ಮೊದಲು ಸಿಗುವುದೇ ಕಬಿನಿ ನದಿ ತೀರ. ಇಲ್ಲಿಗೆ ಬಸ್ಸು, ಕಾರು ಯಾವುದರಲ್ಲಿ ಹೋದರೂ ಅದೇ ಜಾಗಕ್ಕೆ ಮೊದಲು ಹೋಗಬಹುದಾಗಿದೆ. ಅಲ್ಲಿಯೇ ದೇವರಿಗೆ ಹರಕೆ ಮುಡಿ ಕೊಡುವ ಜಾಗವಿದ್ದು, ಸರತಿ ಸಾಲಿನಲ್ಲಿ ಮುಡಿ ಟಿಕೆಟನ್ನು ತೆಗೆದುಕೊಂಡು ಮುಡಿಯನ್ನು ಕೊಟ್ಟು ಕಬಿನಿ ತೀರದಲ್ಲಿ ಸ್ನಾನವನ್ನು ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಲು ಸಿದ್ಧರಾದ್ವಿ. ಅಲ್ಲೇ ಎದುರಿಗೆ ಕಾಣುವಂತಹ ಅಂಡರ್ ಗ್ರೌಂಡ್ ರಸ್ತೆಯಲ್ಲಿ ದೇವಸ್ಥಾನದ ಕಡೆ ನಡೆದು ಹೋದೋ. ಈ ರಸ್ತೆಯಲ್ಲಿ ಸ್ವಲ್ಪ ದೂರ ಕ್ರಮಿಸಿದರೆ ಪಾರ್ಕಿಂಗ್ ಮತ್ತು ಶಿವನ ಸ್ಟ್ಯಾಚು ಸಿಗುತ್ತದೆ. ಶಿವನ ಸ್ಟ್ಯಾಚು ನೋಡಲು ಮನಮೋಹಕವಾಗಿದೆ. ಅದನ್ನು ಅಲ್ಲೇ ನಾವು ದೃಷ್ಟಿ ಹಾಯಿಸಿ ನೋಡಿಕೊಂಡು ಅದೇ ರಸ್ತೆಯಲ್ಲಿ ಮುಂದೆ ಹೋದೋ. ಆಗ ನಮ್ಮ ಕಣ್ಣಿಗೆ ಕಂಡದ್ದೇ ದೇವಸ್ಥಾನದ ಗೋಪುರ ಕರ್ನಾಟಕದ ಪ್ರಸಿದ್ಧ ಯಾತ್ರಿ ಸ್ಥಳಗಳಲ್ಲಿ ಇರುವಂತೆ ಇಲ್ಲೂ ಸಹ ಬೃಹದಾಕಾರವಾಗಿತ್ತು. ಇದು ಕರ್ನಾಟಕದ ಅತ್ಯಂತ ಎತ್ತರದ ಗೋಪುರಗಳಲ್ಲಿ ಇದು ಸಹ ಒಂದು. ಇದೇ ನೋಡಿ ನಂಜನಗೂಡು ನಂಜುಂಡೇಶ್ವರನ ದೇವಸ್ಥಾನದ ಗೋಪುರ. ನೋಡಲು ತುಂಬ ಚೆನ್ನಾಗಿತ್ತು. ಇದು ದ್ರಾವಿಡ ಶೈಲಿಯಲ್ಲಿ ಮೂಡಿ ಬಂದದ್ದಾಗಿದೆ. ನೋಡಲು ಬಹಳ ಎತ್ತರವಾಗಿದ್ದು ಪುನಃ ನೋಡಬೇಕು ಅನ್ನಿಸುವ ಗೋಪುರವಾಗಿದೆ. ನಾವು ಇಲ್ಲಿಂದ ಒಳ ಹೊಕ್ಕರೆ ನಮಗೆ ಕಾಣಸಿಗುವುದೇ ಬೃಹತ್ ಹೊರಾಂಗಣ, ದೇವಸ್ಥಾನದ ಹೊರಾಂಗಣ. ದೇವಸ್ಥಾನದ ದರ್ಶನ ಮುಗಿಸಿ ಹೊರಬರುವವರು ಈ ಹೊರಾಂಗಣದಲ್ಲಿ ಬಂದು ದೇವಸ್ಥಾನದ ಹೆಬ್ಬಾಗಿಲಿನಿಂದಲೇ ಹೊರಗಡೆ ಹೋಗಬೇಕಾಗುತ್ತದೆ. ನಾವು ದೇವಸ್ಥಾನಕ್ಕೆ ಹೋಗಿದ್ದ ದಿವಸ ಅಷ್ಟು ಜನಜಂಗುಳಿ ಇಲ್ಲದ ಕಾರಣ ಸರತಿ ಸಾಲಿನಲ್ಲಿ ನೇರವಾಗಿ ದೇವರ ದರ್ಶನಕ್ಕೆ ಹೊರಟ್ವಿ. ದೇವರ ದರ್ಶನವನ್ನು ಮುಗಿಸಿ ಆಸುಪಾಸಿನಲ್ಲಿ ಇದ್ದ ಗಣಪತಿ ಟೆಂಪಲ್, ನಟರಾಜ ವಿಗ್ರಹ, ಪಾರ್ವತಿ ದೇವಸ್ಥಾನ ಮತ್ತು ಅಲ್ಲಿನ ಕಲ್ಲಿನ ಕಂಬಗಳು, ವಾಸ್ತುಶಿಲ್ಪ ಶೈಲಿ ಇವುಗಳನ್ನು ನೋಡಿಕೊಂಡು ದೇವಸ್ಥಾನದ ಹೊರಾಂಗಣಕ್ಕೆ ಬಂದು ನಂದಿಯ ವಿಗ್ರಹವನ್ನು ವೀಕ್ಷಿಸಿ ಪೂಜೆಯನ್ನು ಮಾಡಿದೆವು. ನಮ್ಮ ಹಿಂದೂ ಧರ್ಮ ಪದ್ಧತಿಯಂತೆ ದೇವಸ್ಥಾನವನ್ನು ವೀಕ್ಷಿಸಿ ಪ್ರಾಂಗಣದಲ್ಲಿ ಸ್ವಲ್ಪ ಹೊತ್ತು ಕುಳಿತು ನಮ್ಮ ಭಾವಚಿತ್ರಗಳನ್ನು ಕ್ಲಿಕ್ಕಿಸಿಕೊಂಡೆವು. ನಂತರ ಮಹಾದ್ವಾರದ ಮುಖಾಂತರ ಹೊರ ನಡೆದು ದೇವಸ್ಥಾನದ ಗೋಪುರವನ್ನು ಮತ್ತೊಮ್ಮೆ ವೀಕ್ಷಿಸಿ ಪ್ರತಿಯೊಬ್ಬರೂ ಭೋಜನ ಶಾಲೆಗೆ ಹೋಗುವುದರಿಂದ ನಾವು ಸಹ ಅನ್ನಪ್ರಸಾದವನ್ನು ತೆಗೆದುಕೊಳ್ಳಲು ಭೋಜನ ಶಾಲೆ ಕಡೆ ಹೊರಟು. ಅಷ್ಟು ಹೊತ್ತಿಗಾಗಲೇ ಸಮಯ 1:30ರಿಂದ 2 ಗಂಟೆಯಾಗಿತ್ತು. ಅಲ್ಲೂ ಸಹ ಸರತಿ ಸಾಲಿನಲ್ಲಿ ಹೋಗಬೇಕಾಗಿದ್ದರಿಂದ ಸರತಿ ಸಾಲಿನಲ್ಲಿ ಹೊರಟು ಸುಮಾರು 1 ಗಂಟೆಯ ನಂತರ ನಮಗೆ ಅನ್ನಪ್ರಸಾದವನ್ನು ನೀಡಲಾಯಿತು. ಇಲ್ಲೂ ಸಹ ಇತರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅನ್ನನಿಲಯ, ಅನ್ನಪ್ರಸಾದ ನಿಲಯ ವಿಶಾಲವಾಗಿರುವಂತೆ ಇಲ್ಲೂ ಸಹ ವಿಶಾಲವಾಗಿತ್ತು. ಇಲ್ಲಿ ಎಲ್ಲರೂ ನಾವು ಕೂಡಿ ಅನ್ನಪ್ರಸಾದವನ್ನು ತೆಗೆದುಕೊಂಡು ನಂತರ ಹೊರ ನಡೆದು ಬಂದು ಸಮಯ 2 ಗಂಟೆ ಆಗಿದ್ದರಿಂದ ಎಲ್ಲರೂ ಭೋಜನ ಶಾಲೆಯ ಕಡೆ ಮುಗಿಬಿದ್ದರು. ಆದ್ದರಿಂದಲೋ ಏನೋ ಭೋಜನ ಶಾಲೆ ತುಂಬ ರಶ್ ಆಗಿತ್ತು. ಊಟವೂ ಸಹ ನಿಧಾನವಾಗಿತ್ತು. ಆದರೂ ಸಹ ನಾವು ಪ್ರಸಾದವನ್ನು ಸ್ವೀಕರಿಸಿ ಹೊರಬಂದು ನಂತರ ಅಲ್ಲೇ ಕೊಡುತ್ತಿದ್ದ ಪ್ರಸಾದ ಕೌಂಟರಿನಲ್ಲಿ
ಪ್ರಸಾದವನ್ನು ತೆಗೆದುಕೊಂಡು 50 ರೂಗೆ 2 ಲಾಡು, 100 ರೂಗೆ 4 ಲಾಡುಗಳನ್ನು ಕೊಡುತ್ತಿದ್ದರು. ನಂತರ ಪ್ರಸಾದವನ್ನು ತೆಗೆದುಕೊಂಡು ಎದುರಿಗೆ ಕಾಣುವ ಗೋಪುರವನ್ನು ಮತ್ತೊಮ್ಮೆ ವೀಕ್ಷಿಸಿ ಮತ್ತು ಗೋಪುರದ ಎದುರುಗಡೆ ಇರುವಂತಹ ನಂದಿ ವಿಗ್ರಹವನ್ನು ಬಳಸುತ್ತಾ ನಾವು ಮನೆಯ ಕಡೆ ಹೊರಟವು. ಫ್ರೆಂಡ್ಸ್, ಪ್ರತಿಯೊಬ್ಬರೂ ನಂಜನಗೂಡನ್ನು ನೋಡಲೇಬೇಕಾದಂತಹ ಪ್ರವಾಸಿ ಸ್ಥಳವಾಗಿದ್ದು, ನೀವು ಒಮ್ಮೆಯಾದ ಭೇಟಿ ಕೊಟ್ಟಾಗ ನಂಜನಗೂಡಿನ ನಂಜುಂಡೇಶ್ವರನ ಆಶೀರ್ವಾದ ಪಡೆಯುವುದರ ಜೊತೆಗೆ ಅಲ್ಲಿ ಹಲವಾರು ಧಾರ್ಮಿಕ ಕ್ಷೇತ್ರಗಳಿದ್ದು ಅವುಗಳ ದರ್ಶನ ಪಡೆಯಬಹುದಾಗಿದೆ. ಎಲ್ಲ ಧಾರ್ಮಿಕ ಕ್ಷೇತ್ರಗಳು ಸಹ ದೇವಸ್ಥಾನದ ಸುತ್ತಮುತ್ತಲಿನಲ್ಲೇ ಇದ್ದು ನೋಡಲು ಬಹಳ ಸುಂದರವಾಗಿದ್ದು, ನಾವು ನಂಜನಗೂಡಿನ ಪ್ರವಾಸ ಕೈಗೊಂಡಾಗ ಅವುಗಳನ್ನು ಮರೆಯದೆ ನೋಡಬಹುದಾಗಿದೆ.